ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸೊ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಡಿಸೈಡ್ ಮಾಡಿದವರು ನಾನಲ್ಲ, ನಂದೇ ಚಾನಲ್ ಆದರೂ ಒಂದೊಂದು ಸತಿ ಈ ವಿಡಿಯೋ ಡಿಸಿಷನ್ಗಳು ನನ್ನ ಹಸ್ಬೆಂಡಿಂದ ಬರುತ್ತೆ. ಸೊ ಅವ್ರು ಹೇಳಿದ್ರು ನನಗೆ ಇದು ವ್ಲಾಗ್ ಮಾಡುತ್ತೆ, ಸೊ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದನ್ನ ಕೇಳಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ಕಂಟೆಂಟ್ ಇಲ್ಲ ನನಗೆ, ಸುಮ್ಮನೆ ಆ ಥರ ವಿಡಿಯೋ ಎಲ್ಲ ಎಲ್ರ ಥರ ಮಾಡೋಕ್ಕೆ ಇಷ್ಟ ಆಗಲ್ಲ. ಏನಾದರೂ ಒಂದು ಕಂಟೆಂಟ್ ಇರಬೇಕು, ನನ್ನ ವ್ಲಾಗ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಂತ. ಅದಕ್ಕೆ ಅವ್ರು ಹೇಳಿದ್ರು 2 ಅವರಲ್ಲಿ ನಿಂಗೆ 10 ನಿಮಿಷ ಕಂಟೆಂಟ್ ತೆಗಿಯೋಕ್ಕಾಗಲ್ಲ ಅಂದರೆ ಐ ಕ್ಯಾನಾಟ್ ಬಿಲೀವ್ ಇಟ್ ಅಂತ ನನ್ನ ಮೇಲೆ ಅವ್ರಿಗೊಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದ್ದಾಗಿತ್ತು. ನಿಮ್ಗೆ ಅರ್ಥ ಆಗ್ತಿಲ್ಲಲ್ಲ, ಎಕ್ಸೈಟ್ ಆಗ್ಬಿಡಿ ಬನ್ನಿ. ಅವರ ಎಕ್ಸ್ಪೆಕ್ಟೇಷನ್ಸ್ನ ನಾನು ಮೀಟ್ ಮಾಡಬೇಕು ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ತಡೆದಿರುವವರು ಯಾರು? ಜೋಕ್ಸ್ ಸೈಡ್ ಒಂದು ರ್ಯಾಂಡಮ್ ವ್ಲಾಗು ಹಿಂಗೆ ಹೊರಗೆ ಹೊರಟಿದ್ವಿ. ಸೊ ಮಳೆ ಬರ್ತಾ ಇತ್ತು, ವೆದರ್ ಚೆನ್ನಾಗಿದೆ, ಒಂದು ಬೈಕ್ ರೈಡ್ ಹೋಗೋಣ ಅಂತ ಅನ್ಕೊಂಡು. ಡೋಂಟ್ ವರಿ, ವಿ ಆರ್ ನಾಟ್ ಗೋಯಿಂಗ್ ಟು ಕೂರ್ಗ್, ಸಕಲೇಶ್ಪುರ, ನೋ, ಇಲ್ಲೇ ಜಯನಗರ, ದಟ್ಸ್ ಆಲ್. ಬಟ್ ಎಸ್, ಆಲ್ಸೋ ನಾನು ಬೈಕ್ ರೈಡ್ ವ್ಲಾಗಲ್ಲಿ ಹೇಳಿದ್ದೆ ನನ್ನ ಕ್ಯಾಮ್ರಾ ಫ್ಲಿಪ್ ಹೊಟ್ಟೋಗಿ ಸರ್ವಿಸ್ಗೆ ಕಳಿಸಿದ್ದೆ ಅಂತ. ಅವ್ರು ನನಗೆ ಹೊಸ ಕ್ಯಾಮ್ರಾ ಕಳಿಸಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ. ಜಯಂತ್ ಅವರು 7 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಟೈಮ್ ಈಗ 7:45. ಅವ್ರು ಇನ್ನೂ ಬಂದಿಲ್ಲ. ಅವರು ಯೂಶ್ವಲಿ ಜನರಲಿ ಸುಮ್ಮನೆ ಹಿಂಗಂದ್ರೂ ಒಂದು 1 ಅವರ್ 1.5 ಅವರ್ ಲೇಟ್ ಬಂದೇ ಬರ್ತಾರೆ. ಅವ್ರಿಗೆ ಆನ್ ಟೈಮ್ ಅರೈವಲ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ನಾವು 7 ಗಂಟೆ ಅಂದರೆ 8 ಗಂಟೆಗೆ ಬರ್ತಾರೆ. ಇವಾಗ ನಮ್ಮ ಮನೆಯವ್ರಿಗೂ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ನಾವೇನಾದ್ರು 6 ಗಂಟೆಗೆ ಹೊರಡ್ಬೇಕಂದ್ರೆ ಜಯಂತ್ಗೆ 4 ಗಂಟೆ ಅಂತ ಹೇಳ್ಬಿಡು ಅಂತಾರೆ ನಮ್ಮಮ್ಮ. ಸೊ ಹಿ ಇಸ್ ಲೈಕ್ ಅ ವೆರಿ ಅಪೋಸಿಟ್ ಆಫ್ ಪಂಕ್ಚುಯಲ್ ಆ್ಯಂಡ್ ನಾನು ಸಿಕ್ಕಾಪಟ್ಟೆ ಪಂಕ್ಚುಯಲ್. ಹೆಂಗೆ ನೋಡಿ ದೇವರು ಜೋಡಿ ಮಾಡಿದ್ದಾರೆ ನಾವಿಬ್ಬರನ್ನ ಅಂತ. ಸೊ ವೆರಿ ಕ್ರೇಜಿ. ಸೊ ಯಾ, ಕಾಯ್ತಾ ಇದ್ದೀವಿ ಇನ್ನು. ಲೆಟ್ಸ್ ವೇಟ್ ಆ್ಯಂಡ್ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಜಯಂತ್ ಅವರು, ಆ್ಯಂಡ್ ಮಾತಾಡ್ಸೋಣ ಇದ್ರ ಬಗ್ಗೆ ಏನನ್ಸುತ್ತೆ ಅವ್ರಿಗೆ ಅಂತ ಕೇಳೋಣ. ನೆಕ್ಸ್ಟು ಎಲ್ಲ ಬೆಂಕಿ ವ್ಲಾಗ್ಸ್ ಕಮಿಂಗ್. ಇವತ್ತೇ ಮಾಡೋಣ ಅಂದ್ಕೊಂಡೆ, ಆದರೆ ಇವತ್ತು ಮಂಗಳವಾರ. ನನಗೆ ಮಂಗಳವಾರ ಒಂದು ಹೊಸ ವಸ್ತುನೇ ಯೂಸ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಮಂಗಳ ಹಾಡೋಣ ಅಂದ್ಕೊಂಡೆ, ಆದರೆ ನಾಟ್ ಇನ್ ದ ಮೂಡ್. ಸೊ ನನ್ನ ಫೋನಲ್ಲೇ ಇವತ್ತು ಶೂಟ್ ಮಾಡ್ತೀನಿ. ಇದನ್ನು ಆದಷ್ಟು ಬೇಗ ಬೇರೆ ವ್ಲಾಗ್ಗೆ ಒಳ್ಳೆ ದಿನ ನೋಡಿ ಶುರು ಮಾಡ್ತೀನಿ. ಯಾಕೆಂದರೆ ಐ ಆಮ್ ಜಸ್ಟ್ ಸ್ಕೇರ್ಡ್. ನನಗೆ ನನ್ನ ಹಳೆ ಕ್ಯಾಮ್ರಾ ಥರ ಆಗಬಾರ್ದು ಅಂತ. ಇದು ವಾಟ್ ಹ್ಯಾಪೆಂಡ್, ಇದು ಈ ಫ್ಲಿಪ್ ಇರುತ್ತಲ್ಲ, ಈ ಫ್ಲಿಪ್ಪು ಇದು ಫ್ಲಿಪ್ ಆಗೋದು ಬಿಟ್ಬಿಡಿತು. ಸೊ ಆಮೇಲೆ ನಾನು ಫ್ಲಿಪ್ ಆಗಿಬಿಟ್ಟೆ. ಓ ಮೈ ಗಾಡ್ ಅಂತ. ಅದು ಮುಂಬೈಯಲ್ಲಿ ಆಗಿದ್ದು. ಒಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಮೋಡ್ ಕೊಟ್ಟೋಗಿದ್ದೆ. ಯಾಕೆಂದರೆ ನಾನು ಆವಾಗ ಕ್ಯಾಮ್ರಾನ ಜಯಂತ್ ಅವ್ರಿಗೆ ಕೊಟ್ಟಿದ್ದೆ. ಹಿ ವಾಸ್ ಶೂಟಿಂಗ್ ಸಮಥಿಂಗ್. ಐ ವಾಸ್ ಲೈಕ್, ನೀನೇ ಮಾಡಿದ್ದು ನನ್ನ ಕ್ಯಾಮ್ರಾಗೆ ಏನು ಮಾಡಿದೆ ಅಂತ. ಬಟ್ ಆಲ್ದೋ ಆ ಕ್ಯಾಮ್ರಾ ಕೊಡಿಸಿದ್ದು ಜಯಂತ್ ಅವರೇ. ಆದರೂ ಅದನ್ನು ನಾನು ತುಂಬ ಜೋಪಾನವಾಗಿ ನೋಡ್ಕೋತಿದ್ದಲ್ಲ, ಒಂದು ಸ್ವಲ್ಪ ಸೈಕ್ ಆಗಿಬಿಟ್ಟೆ ಮೂಮೆಂಟಲ್ಲಿ. ಬಟ್ ದೆನ್ ವಿ ಫಿಗರ್ಡ್ ಇಟ್ ಔಟ್. ಅದು ಕಾಮನ್ ಅಂತೆ, ಆ ಥರ ಆಗೋದು ಈ ಆಸ್ಮೋ DJI ಕ್ಯಾಮ್ರಾದಲ್ಲಿ, ಆಸ್ಮೋ ಪಾಕೆಟ್ಗೆ. ಸೊ ದೆನ್ ಸರ್ವಿಸ್ ಸ್ಟೇಷನ್ ಇಮಿಡಿಯೇಟು ನನಗೆ ಅದು ಇಮಿಡಿಯೇಟ್ ರಿಸಾಲ್ವ್ ಆಗಿಬಿಡ್ಬೇಕಲ್ಲ. ಆಮೇಲೆ ಕಳಿಸಿ ಒಂದು ಕತೆ ಆಯಿತು. ಬಟ್ ಯಾ, ವಿಜಯಪ್ಪ ಅವರು ನಿನ್ಗೊಂದು ಉಡುಗೊರೆ ಕೊಟ್ಟವ್ರೆ. ಏಂತದು? ಒಳಕೋಗಿ ನೋಡವಾ. ಇದನ್ನ ಗಿಫ್ಟ್ ಮಾಡಿದೆ ಅಂತ ನಮ್ಮ ಯಜಮಾನ್ರಿಗೆ ಥ್ಯಾಂಕ್ ಯು. ಅದನ್ನು ಹಾಳು ಮಾಡಿದ್ದು ನೀವೇ, ಇವಾಗ ವಾಪಸ್ ಸೆಕೆಂಡ್ ಒನ್ ಬರೋ ಥರ ಮಾಡಿದ್ದು ನೀವೇ. ಸೊ ಥ್ಯಾಂಕ್ ಯು. ಜಯಂತ್ ಅವರು ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ರು. ಸಮಯ ಈಗ ಆಲ್ಮೋಸ್ಟ್ 8 ಗಂಟೆ. ನನಗೆ ಒಂದು ಮಾಸ್ಕ್ ಬೇಕಿತ್ತು. ಬ್ಯೂಟಿಫುಲ್. 8 ಗಂಟೆಗೆ ಬಂದಿದ್ದಾರೆ. ಮತ್ತೆ ಏನು ಸಮಾಚಾರ? ಓನ್ಲಿ 40 ಮಿನಿಟ್ಸ್ ಲೇಟ್. ಓನ್ಲಿ ಎಷ್ಟು ಟೈಮ್? 7:42. ಓ ಓಕೆ, 7:42, ಜಸ್ಟ್ 40 ಮಿನಿಟ್ಸ್ ಲೇಟ್. ಓಕೆ, ಯಾಕೆ ಲೇಟ್ ಅಂತ ಕೇಳಲೇ ಇಲ್ಲ. 1 ನಿಮಿಷ ಅಣ್ಣ ಹೋಗ್ಲಿ. ಅಣ್ಣ ಯಾಕೆ ಲೇಟು? ಗುಡ್. ಅವ್ರಿಗೂ ಇಷ್ಟ ಇಲ್ಲ ಕೊಡ್ತಾ ಇರೋ ರೀಸನ್ಸು, ಅದಕ್ಕೆ. ಇಲ್ಲ, ಮ್ಯಾರೇಜ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೋಗುತ್ತೆ. ಸೊ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಂದೆ. ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು 5 ಗಂಟೆಗೆ. ಹಾಂ, ಆಮೇಲೆ ಮನೆಗೆ ಬಂದು ಅವ್ರು ರೀಟ್ರೈ ಮಾಡಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೆ ಆಲ್ರೆಡಿ. ನಾವು ಯಾಕೆ ಅದನ್ನ ನಾಳೆ ಮಾಡಬಾರ್ದಿತ್ತು? ಯಾಕೆ ಇವತ್ತೇ ಮಾಡಿದ್ವಿ ಅದನ್ನ? ಫ್ರೀ ಫ್ರೀ ಇದ್ವಿ ಅದಕ್ಕೆ. 7 ಗಂಟೆಗೆ ಒಂದು ಬರ್ತೀನಿ ಅಂತ ಒಬ್ರಿಗೆ ಹೇಳಿದ್ದು ಮರ್ತೋಗಿತ್ತು. ಓಕೆ, ಹಾಂ, ಆ ಟೈಮಲ್ಲಿ ಏನೋ ಸರಿ ಅನಿಸ್ತು, ಅದು ಮಾಡಿಬಿಡ್ಬೇಕು. ನನ್ಗೆ ಇವಾಗ ಮನೆಗೆ ವಾಪಸ್ ಹೋಗೋದು ಸರಿ ಅನ್ನಿಸ್ತಿದೆ. ಜಸ್ಟ್ ಗೋ ದೆನ್. ಸಾರಿ ಬಾಬಾ ಹೋಗೋಣ. ಎಲ್ಲಿಗೆ? ತಿಂಡಿ ದಿನಕ್ಕೆ ಹೋಗೋಣ. ತಿಂಡಿ ಎಷ್ಟು ಟೈಮು?
ಊಟ ಮಾಡೋ ಟೈಮಲ್ಲಿ ತಿಂಡಿ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಇಟ್ಸ್ ಅಮೇಝಿಂಗ್. ನಮ್ಮ ಜಗ್ಸ್ದು ಸೈಕಲ್ ಬಂತು. ಅದು ನಮ್ಮ ಜಗ್ಸ್ದು ಸೈಕಲ್ಲು. ನಮ್ಮಣ್ಣ ಬಂದ. ಜಯಂತ್ ಅವ್ರು ಹೆಲ್ಮೆಟ್ ತರಕ್ಕೆ ಹೋಗಿದ್ದಾರೆ. ನಾನು ಹೇಳಿದೆ ನಾನು ಮತ್ತೆ ಹತ್ತಲ್ಲ, ನಮ್ಮಮ್ಮ ಆಲ್ರೆಡಿ ಬೈತವ್ರು ಯಾಕೆ ಇಷ್ಟು ಲೇಟಾಗಿ ಹೋಗ್ತಿದ್ದೆ ಅಂತ. ಮತ್ತು ಈ ಫನ್ನಿ ವಿಷಯ ನೋಡಿ, ಮದುವೆ ಆದಮೇಲೂ ನಾನು ಬೈಸ್ಕೋಬೇಕು ನಮ್ಮಮ್ಮನಾದ್ರೆ ಇಷ್ಟು ಲೇಟಾಗೆಲ್ಲ ಓಡಾಡ್ತೀಯ ಅಂತೆಲ್ಲ. ಅಂದರೆ ಆಲ್ರೆಡಿ 8 ಅಲ್ಲ, ನಮ್ಮಮ್ಮನ ಪ್ರಕಾರ ಮನೇಲಿ ಬಿಡ್ಬೇಕು ಅಷ್ಟೇ. 8 ಗಂಟೆಗೆ ಇದು ಮನೇಲಿ. ನಾನು 6 ಗಂಟೆಗೆ ಹೋಗಿದ್ದಿದ್ರೆ ಆಮೇಲೆ ಲೇಟಾಗಿ ಬರ್ಬೋದಿತ್ತು. ಹೋಗ್ತಿರೋದು 8 ಗಂಟೆ ಅಂದರೆ ವಾಪಸ್ ಬರೋದು ಎಷ್ಟು ಗಂಟೆಗೆ ಅಂತ ನಮ್ಮಂಗೆ ಒಂದು ಸ್ವಲ್ಪ ಕನ್ಸರ್ನ್. ಸೊ ಕೆಫೆಗೆ ಬಂದು ರೀಚ್ ಆಗಿದ್ದೀವಿ. ಜಯನಗರಲ್ಲಿರುವಂಥ ದ ಬ್ಲೂಮ್ ಕೆಫೆ ಅಂತ. ಸೊ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಜಯನಗರಲ್ಲಿರುವಂಥ ಯಾವುದೋ ಹಳೆ ಮನೆನ ದೆ ಟರ್ನ್ ಇಟ್ ಇಂಟು ಅ ಕೆಫೆ. ಐ ಥಿಂಕ್ ನಾವು ಎಲ್ಲ ವಿಂಟೇಜ್ ಮನೆನ ಕೆಫೆ ಆಗಿ ಟರ್ನ್ ಮಾಡ್ತಿದ್ದಾರೆ. ತುಂಬ ಲಿಮಿಟೆಡ್ ಮೆನು ಇದೆ ಅಂತ ಏನು ತಿನ್ನೋಕ್ಕೆ ಆಪ್ಷನ್ಸ್ ಇಲ್ಲ. ಮಾಮೂಲಿ ಸ್ಯಾಂಡ್ವಿಚ್ಚು, ಬರ್ಗರು, ಪಾಸ್ತಾ, ದ್ಯಾಟ್ಸ್ ಇಟ್. ಆ್ಯಂಡ್ ಕುಡಿಯೋಕ್ಕೆ ಇನ್ನೇನು ಕಾಫಿ, ಹಾಟ್ ಚಾಕ್ಲೇಟು, ಮಾಕ್ಟೇಲು, ಮಿಲ್ಕ್ ಶೇಕು, ಮಾಮೂಲಿ ಕೆಫೆಲಿ ಏನು ಸಿಗುತ್ತೆ ಇದು ಬೇಸಿಕ್. ಆ್ಯಂಡ್ ಇಲ್ಲಿ ಡೆಸರ್ಟ್ ಆಪ್ಷನ್ ಇಲ್ಲ, ಲೋಗ್ ಆರ್ಡರ್ ಮಾಡಬೇಕಂತೆ. ಸೊ ಸದ್ಯಕ್ಕೆ ಜಯಂತ್ ಅವ್ರು ಒಂದು ಸ್ಯಾಂಡ್ವಿಚ್ಚು, ನಾನು ಒಂದು ಹಮ್ಮಸ್ ಪ್ಲ್ಯಾಟರು ಮತ್ತು ಒಂದು ಹಾಟ್ ಕಾಫಿಯನ್ನು ಆರ್ಡರ್ ಮಾಡಿದ್ವಿ ಫ್ಲೇವರ್ಡು. ಸೊ ಅದು ಬರೋದಿದೆ, ಆಮೇಲೆ ಸಿಕ್ಬಿಟ್ಟು ಹೇಳ್ತೀನಿ. ಕಾಫಿ ಈಸ್ ಹಿಯರ್. ನಾನು ಒಬ್ಬಳೇ ಕಾಫಿ ಆರ್ಡರ್ ಮಾಡಿದ್ದೀನಿ. ಜಯಂತ್ ಅವ್ರು ಕುಡಿಯೋಕ್ಕೇನು ತೊಗೊಂಡಿಲ್ಲ. ಸೊ ಫುಡ್ ಬರೋದೊಂದು ಬಾಕಿ. ಇದು ನಾನು ಆರ್ಡರ್ ಮಾಡಿದ್ದ ಹಮ್ಮಸ್ ಪ್ಲ್ಯಾಟರ್ ಬಂದಿದೆ. ಐ ರಿಯಲಿ ಲೈಕ್ ಹಮ್ಮಸ್. ಐ ಡೋಂಟ್ ನೋ. ಹಪ್ಪಳ 1, ಹಪ್ಪಳ 2, ಖಾರದ ಹಪ್ಪಳ, ಪ್ಲೇನ್ ಹಪ್ಪಳ. ಇದು ಐ ಡೋಂಟ್ ಥಿಂಕ್ ಜಯಂತ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ. ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಇದು. ಅದಕ್ಕೆ ಅವ್ರು ಸ್ಯಾಂಡ್ವಿಚ್ ಮಾಡಿಕೊಂಡ್ರು, ಮಾಡಿಕೊಂಡೆ. ಟೇಸ್ಟ್ ಯಮ್ ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಹೆಲ್ದಿ. ಸೊ ಯಾ, ಅದೇನೋ ಹಮ್ಮಸ್ ಭೂತ ಹುಟ್ಕೊಂಡ್ಬಿಟ್ಟಿದೆ ನನ್ನಲ್ಲಿ. ಎಲ್ಲೋದ್ರೂ ಹಮ್ಮಸ್ ಟ್ರೈ ಮಾಡಬೇಕು ಅನ್ಸುತ್ತೆ. ನಾನು ವೈ ನೈಸ್ ಟ್ರೈ. ನನಗಿನ್ನ ಅಲ್ಲಿ ರಿಕವರ್ ಆಗಬೇಕಲ್ಲ. ಇದು ಸಾಫ್ಟ್ ಇದೆ ಅಂತ ಹಾಡಿಲ್ಲ. ಆ್ಯಂಡ್ ಹಮ್ಮಸ್ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರಂಗೆ ನಾವು ಹಮ್ಮಸ್ ಅಷ್ಟಿಲ್ಲ. ಸೊ ಅದಕ್ಕೆ ಸೇಫ್ ಆಪ್ಷನ್ ಸ್ಯಾಂಡ್ವಿಚ್ ಟ್ರೈ ಮಾಡು ಒಂದು ಬೈಟ್. ವೆರಿ ಹೆಲ್ದಿ. ಕಾಯಿ ಚಟ್ನಿ, ಚಿಕ್ಪಿ, ಕಾಬೂಲ್ ಕಡಲೆಕಾಯಿ ಇದಕ್ಕೆ ಯೂಸ್ ಮಾಡೋದು. ಯಾರೆಲ್ಲರಿಗೂ ಹಮ್ಮಸ್ ಇಷ್ಟ ಕಮೆಂಟ್ ಮಾಡಿ. ಐ ಥಿಂಕ್ ನನ್ನ ಫ್ರೆಂಡ್ ಹರ್ಷಿತಾ ಅನ್ಸುತ್ತೆ ನನಗೆ ಇದನ್ನು ಹಚ್ಚಿದ್ದು ಭೂತ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಅವಳ ಜೊತೆನೇ ಒಂದ್ಸತಿ ತಿಂದ್ಬಿಟ್ಟು ನಂಗೆ ಏನೋ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಸೊ ಅವಳಿಂದನೇ ಪಿಕ್ ಮಾಡಿರ್ತೀನಿ ಇದನ್ನು. ಆ್ಯಂಡ್ ಬ್ಯಾಚುಲರೇಟ್ಗೆ ನಾನು ವಾರ ಕಡೆ ಹೋಗಿದ್ದೆ. ಆ ಟೈಮಲ್ಲಿ ಒಂದು ಕೆಫೆಲ್ ತಿಂದಿದ್ದು, ಅಲ್ಲೂ ನಂಗೆ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ಸೊ ನಾವು ಬಿಕಮ್ ಫ್ಯಾನ್ ಆಫ್ ಹಮ್ಮಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಜಯಂತ್ ಅವ್ರಿಗೆ ಹೊಸ ಫುಡ್ ಟ್ರೈ ಮಾಡೋದಂದ್ರೆ ಅಲರ್ಜಿ. ಅವ್ರಿಗೆ ಸ್ಟೇಪಲ್ ಫುಡ್ ಇರಬೇಕು. ಅವ್ರು ಆ ಥರ ಎಲ್ಲ ಹೊಸದಾಗಿ ಟ್ರೈ ಮಾಡೋದಂದರೆ ಸ್ವಲ್ಪ ದೂರ. ಹೊಸ ಟೇಸ್ಟ್ ಬಡ್ಸ್ ಎಲ್ಲ ಲೈಕ್ ಹೊಸದು ಫುಡ್ ಟೇಸ್ಟ್ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋದಿಲ್ಲ ಒಂದು ಸ್ವಲ್ಪ ಅಭ್ಯಾಸ. ಅದೇ ಇಡ್ಲಿ ವಡೆ, ಸಾಂಬಾರು. ಅವ್ರು ಎಲ್ಲೋದ್ರೂ ಸೇಫ್ ಆಪ್ಷನ್ ಇಡ್ಲಿ ವಡೆ ತಿಂತಾರೆ. ನಾನು ದೋಸೆನೇ ತಿನ್ನೋದು. ಆದರೆ ಐ ಡೋಂಟ್ ಮೈಂಡ್ ಎಕ್ಸ್ಪ್ಲೋರಿಂಗ್. ಬಟ್ ಅವ್ರು ಎಲ್ಲೂ ತೇನೂ ತಿನ್ನಲ್ಲ. ಚಪಾತಿ, ಕರಿ ಎಷ್ಟು. ನಾನೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ಲಿ ಇದ್ದೀನಿ. ಮುಂಚೆ ಎಲ್ಲ ನನ್ನ ಫ್ರೆಂಡ್ಸು ನನ್ನನ್ನು ಪಿಕ್ಕಿ ಪ್ರಿನ್ಸೆಸ್ ಅನ್ನೋರು. ಇವಾಗೆಲ್ಲ ಜಯಂತಿಗೆ ಬಂದಿದೆ ಹೆಸರು. ನನ್ನ ಅದೇ ಹೆಸರು. ಮನೇಲಿ ಮಾಡೋದು ಮಾಡ್ತೀನಿ ನನಗೆ ಅವ್ರಿಗೆ ಬೋರ್ಮಿಟಾ ಕೂಡ ಸ್ಪೆಸಿಫಿಕ್ ಪ್ರೊಪೋರ್ಷನಲ್ಲಿ ಮಾಡ್ಕೊಡ್ಬೇಕು. ಅದು ಅವ್ರ ಅಮ್ಮ ಮಾಡಿಕೊಟ್ರೆ ಅಷ್ಟೇ ಅವ್ರು ಕುಡಿಯೋದು. ನನಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ನೀನೇನು ಮಾಡ್ಕೊಡ್ಬೇಡ, ನಮ್ಮಮ್ಮ ಮಾಡ್ಕೊಟ್ಟಿಗೆ ಕುಡಿತೀನಿ. ಅದೇನೋ ಪ್ರೊಪೋರ್ಷನ್ ಇದೆಯಂತೆ. ಅದೇ ಅಷ್ಟೇ ಸ್ಪೂನ್ ಬೋನ್ವಿಟಾ. ಓ ಬೈ ದ ವೇ, ಹಿ ಡ್ರಿಂಕ್ಸ್ ಬೋನ್ವಿಟಾ ಇವನ್. ಹಿ ಡಸಂಟ್ ಲೈಕ್ ಕಾಫಿ ಟೀ. ಅಪರೂಪಕ್ಕೆ ನಾನು ಮಾಡಿದ ಕಾಫಿ ಕುಡಿತಾರೆ. ಅಪರೂಪ. ಅದೇ ಮೀನ ಮಾಡೋದೇ ಅಪರೂಪ. ಅವರು ನಾನು ಕೇಳೋದಕ್ಕಿಂತ ಮುಂಚೆ ಆಲ್ರೆಡಿ ಅಮ್ಮ ನಂಗೆ ಬೋನ್ವಿಟಾ ಕೊಡಮ್ಮ, ಹಾಲು ಕೊಟ್ಬಿಡಮ್ಮ ಅಂತ ಕುಡಿತಾರೆ. ಅದಕ್ಕೆ ನಾನು ಕೊಡಲ್ಲ ಗೈಸ್. ಆ್ಯಕ್ಚುಲಿ ಅದು ಎಷ್ಟೊಂದು ಜನ ಅಗ್ರಿ ಮಾಡ್ತಾರೆ. ಅಮ್ಮ ಮಾಡಿದ್ದೆ ಒಂದೊಂದ್ಸತಿ ಇಷ್ಟ ರೈಟ್ ಪ್ರೊಪೋರ್ಷನೇಟು ಏನೋ ಒಂದು ಟೇಸ್ಟ್ ಹಂಗೆ ಇರುತ್ತೆ. ಅವ್ರು ಮಾಡಿದ್ದೆ ಎಷ್ಟು ಚೆಂದ ಅಂತ ಅನ್ಸುತ್ತೆ. ಗುಲಾಬ್ ಜಾಮೂನು ಅಮ್ಮ ಮಾಡೋದು ಬಿಟ್ಟರೆ ಏನೋ ತಿನ್ನೋಣ. ಅದು ಬಿಟ್ಟರೆ ಇನ್ನೇನು ಎಷ್ಟೊಂದಿದೆ ಆ ಥರ. ಜಯಂತ್ ಬೇಸಿಕ್ಲಿ ಬೇರೆ ಏನು ಎಲ್ಲೂ ತಿನ್ನಲ್ಲ. ನಮ್ಮ ಮತ್ತೆ ಅಡುಗೆ ಮಾಡ್ಕೊಡ್ಬೇಕಷ್ಟೆ.
ಈಗ ನಿಮ್ಮ ಅಮ್ಮ ಮಾಡೋ ಪುಳಿಯೋಗರೆ ಸಕ್ಕತ್ತಾಗಿದೆ. ನಮ್ಮಮ್ಮ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ನಾಟ್ ಜಸ್ಟ್ ಪುಳಿಯೋಗರೆ ಗೈ, ಪುಳಿಯೋಗರೆನೂ ಸಕ್ಕತ್ತಾಗಿ ಮಾಡ್ತಾರೆ, ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸು ನನ್ನ ಸ್ಕೂಲಿಂದನೂ ಅಷ್ಟೇ, ನನ್ನ ಡಬ್ಬ ನನಗಿನ್ನ ಬೇರೆ ತಿಂತಾರೆ. ನನ್ನ ಸ್ಕೂಲ್ ಡೇಸು, ಸ್ಕೂಲು, ಕಾಲೇಜು, ಶೂಟಿಂಗು. ಇಲ್ಲಿ ಜಯಂತ್ ಅವ್ರ ಫ್ಯಾಮಿಲಿಯವರು ಅಷ್ಟೇ, ನಮ್ಮ ಮನೆಗೆ ಬಂದರೆ ನಮ್ಮ ಮಾಡೋ ಅಡುಗೆ ಅಂದರೆ ಸಖತ್ ಇಷ್ಟ ಅವ್ರಿಗೂ. ತುಂಬ ನಮ್ಮ ಮನೆಗೆ ಬಂದರೆ ಚೆನ್ನಾಗಿ ಊಟ ಮಾಡ್ತಾರಂತೆ ಎಲ್ಲರೂ. ದೇ ಟೆಲ್ ದ್ಯಾಟ್ ಎಲ್ಲ ಕಡೆಗಿಂತ. ನಮ್ಮನ್ನು ಅದನ್ನೇ ಹೇಳ್ತಾ ಇರ್ತಾರೆ, ಅಲ್ಲಿ ಬಂದರೆ ನಂಗೆ ತುಂಬ ಇಷ್ಟ. ತೃಪ್ತಿಯಾಗಿ ಊಟ ನಮ್ಮ ಮತ್ತೆ ಅದೇ ಹೇಳ್ತಿರ್ತಾರೆ. ಇಲ್ಲಿ ನಮ್ಮ ಮನೆಗೆ ಬಂದರೆ ಅವರು ಸಮಾಧಾನವಾಗಿ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರಂತೆ. ಶಿ ಲೈಕ್ಸ್ ಮೈ ಮಾಮ್ಸ್ ಕುಕಿಂಗ್. ಸೊ ಅದನ್ನು ಇನ್ಹೆರಿಟ್ ಮಾಡಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ. ನಮ್ಮ ಅಮ್ಮನ ಕುಕ್ಕಿಂಗ್ನ ಐ ಎಮ್ ಲೈಕ್ ಚಾನ್ಸೇ ಇಲ್ಲ. ಬಟ್ ಐ ವರ್ಕ್ ಆನ್ ಇಟ್, ಐ ಆಮ್ ವರ್ಕಿಂಗ್ ಆನ್ ಇಟ್. ನೋಡೋಣ, ನಮ್ಮ ಅಮ್ಮನ ರೆಸಿಪೀಸ್ ಎಲ್ಲ ಕದ್ಬಿಟ್ಟು ನಾನು ಮಾಡಬೇಕು. ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ. ಅದು ತಿಂತಾ ಇದ್ದೀವಿ ಇನ್ನು. ಇದನ್ನೇ ಅವ್ರ ಸ್ಯಾಂಡ್ವಿಚ್ ಬಂದಿಲ್ಲ ಇನ್ನು. ಕಾದಷ್ಟು ಕಾಲಿಂದ ಒಂದಿನ ಅದಕ್ಕೆ ಏನು ತಿನ್ನೋದು ತಿಂತಾ ಇದ್ದೀನಿ. ಒಂಥರ ಹಪ್ಪಳ ಚೆನ್ನಾಗಿದೆ. ಆ್ಯಕ್ಚುಲಿ ಏನಕ್ಕೆ ತಿಂತಾ ಇದ್ದೀನಿ ಅಂದರೆ ನೀನು ಪ್ರೋಟೀನ್ ಅಂದೆಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ಚಿಕ್ಪಿ ಕಾಬೂಲ್ ಕಡಲೆಕಾಳು ಹೈ ಇನ್ ಪ್ರೋಟೀನ್. ಎಲ್ಲರೂ ತಿನ್ನಿ, ಚೆನ್ನಾಗಿರುತ್ತೆ. ಆ್ಯಂಡ್ ನಂಗೆ ಗೊತ್ತಿಲ್ಲ, ಅದೇ ಅಕ್ವೈರ್ಡ್ ಟೇಸ್ಟ್ ಅಂತಾರಲ್ಲ, ಅದು ಇರಬೇಕು. ನಂಗೆ ಇಷ್ಟ. ನಂದು ಜಯಂತದ ಟೇಸ್ಟ್ ಬಡ್ಸು ಅಜಗದ ಅಂತರ ವ್ಯತ್ಯಾಸ ಇದೆ. ನನಗಿಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ಸೊ ಆ್ಯಂಡ್ ದೆನ್ ವಿ ಗಾಟ್ ಮ್ಯಾರಿಡ್. ಕ್ರೇಜಿ ಸ್ಟೋರಿ. ಮ್ಯಾಚ್ ಮೇಡ್ ಇನ್ ಹೆವೆನ್. ನಾವಿಬ್ಬರು ಒಂಥರ ನಾರ್ತ್ ಪೋಲ್ ಸೌತ್ ಪೋಲ್ ಥರ. ಟಾಮ್ ಆ್ಯಂಡ್ ಜೆರಿ ಅಂತ ಕರೀತಾರಲ್ಲ ನಾವು ಭಾವ, ಹಂಗೆ ಕರೆಯೋ ಟಾಮ್ ಆ್ಯಂಡ್ ಜೆರಿ ಅಂತ. ಇಬ್ಬರು ಕಿತ್ತಾಡ್ತಾನೇ ಇರ್ತೀರಾ ಅಂತಾರೆ ಹಂಗೆ. ಜಸ್ಟ್ 10 minutes ಬ್ಯಾಕ್ ಕಿತ್ತಾಡ್ಬೋದು. ಹೌದಾ? ನಂಗೆ ನೆನಪಿಲ್ವಲ್ಲ ಯಾವಾಗ. ಅದು ನಾನು ಹೇಳಬೇಕು. ಸೊ ಇನ್ನೊಂದು ಫನ್ ಫ್ಯಾಕ್ಟ್, ಅವ್ರು ಏನೋ ಜಗಳ ಆಡಿದ್ರೆ ನಾನು ಮ್ಯಾಕ್ಸಿಮಮ್ 5 minutes ಮರ್ತೋಗ್ತೀನಿ. ಈಗ ನಾವು 5 to 6 ಬಿಸ್ನೆಸ್ ಡೇಸ್ ತೊಗೊಳ್ತಾರೆ ರಿಕವರ್ ಆಗುತ್ತೆ. ರಿಕವರ್ ಆಗೋಕ್ಕೆ ಅಷ್ಟು ಡ್ಯಾಮೇಜ್ ಆಗಿರುತ್ತಲ್ಲ, ನಂಗೆ ರಿಕವರಿ ಟೈಮ್ ಬೇಕು. ಎಲ್ಲ ಹೆಣ್ಮಕ್ಳು ಹೋಗ್ತಾರೆ ಅನ್ಸುತ್ತೆ. ಗಂಡ ಸ್ವಲ್ಪ ಸಮಾಧಾನ ಪಡಿಸ್ಬೇಕು, ಪ್ಯಾಂಪರ್ ಮಾಡಬೇಕು, ಕೂಸಿ ಹೊಡಿಬೇಕು ಅಂತ. ಆದರೆ ನನ್ನ ಗಂಡನ ಹತ್ರ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಯಾಕಂದರೆ ಇಮಿಡಿಯೇಟ್ ಹಿಂಗೆ ಜಗಳ ಆಡಿರ್ತೀವಿ, ಇನ್ನು 2 minutes ಸರಿ ಹೋಗು, ಅಷ್ಟೇ, ಸರಿ ಹೋಗ್ಬಿಡ್ಬೇಕು. ಕೂಸಿ ಹೊಡಿತೀನಿ, ಕೂಸಿ ಹೊಡಿಯಲ್ಲ. ಸಮಾಧಾನ ಮಾಡ್ತೀನಿ, ಸಮಾಧಾನ ಮಾಡಲ್ಲ. ಪ್ಯಾಂಪರ್ ಮಾಡ್ತೀನಿ, ಪ್ಯಾಂಪರಿಂಗ್ ಇಲ್ಲ. ನೋ ವೇ. ನನ್ನ ಹಸ್ಬೆಂಡ್ಗೆ ಹೆಂಗೆ ಮರ್ತ್ಬಿಡು ಅಷ್ಟೇ, ಪುಟ ಮುಗೀತದು, ಬಿಟ್ಬಿಡು. ನಾನು ಮರ್ತು ಬಿಡ್ಬೇಕು. ಐ ಆಮ್ ನಾಟ್ ಈವನ್ ಅಲೌಡ್ ಟು ಗೆಟ್ ಆಂಗ್ರಿ. ಹೌದು, ಅವನು ಹೇಗೆ ಆಸಾಮಿ? ನೋಡಕ್ ಮಾತ್ರ ಇಷ್ಟು ಇನ್ನೋಸೆಂಟು, ವೆರಿ ಶಾರ್ಟ್ ಟೆಂಪರ್ಡ್ ಮ್ಯಾನ್. ಒಂಥರ ಆಂಗ್ರಿ ಯಂಗ್ ಮ್ಯಾನ್. ಅಮಿತಾಬ್ ಬಚ್ಚನ್ ರೋಲ್ ಇವರೇ ಮಾಡ್ಬೇಕಿತ್ತು. ನಾನವನಲ್ಲ. ನಿನ್ ಮುಖ ನೋಡೆ ನಾನು ಅಮಾಯಕ ಅಂತ ಅನ್ಕೊಂಡು ನಂಬ್ಕೊಂಡು ಮದ್ವೆ ಅದೇ. ಆಮೇಲೆ ಗೊತ್ತಾಯ್ತು ಯಾಕೆ ಬರೀ ಎಲ್ಲದಕ್ಕೂ ಬೈತಾನೆ ಇರ್ತಾರೆ. ಈಸ್ ವೆರಿ ಶಾರ್ಟ್ ಟೆಂಪರ್ಡ್ ಮ್ಯಾನ್ ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯ್ತು. ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನಿಸ್ತದ? ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಮೇಘ್ನವ್ರು ಇಷ್ಟೊಂದು ಈಸಿಯಾಗಿ ಬೇಜಾರು ಮಾಡ್ಕೊತಾರೆ. ನಾವು ಬೇಸಿಕ್ಲಿ ಏನು ಮಾಡ್ತಿದ್ದೀವಿ ಗೊತ್ತಾ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಅದು ವಿಡಿಯೋಲಿ ಹೇಳ್ತಾ ಇದೀವಿ ಅಷ್ಟೇ ಮ್ಯಾಟ್ರು. ಕಂಪ್ಲೇಂಟ್ ಹೇಳೋದಂತೆ, ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಕಂಪ್ಲೇಂಟ್ ಮಾಡ್ತಾರಲ್ಲ ಪೇರೆಂಟ್ಸ್ಗೆ, ಹಂಗೆ ನಾವು ಯೂಟ್ಯೂಬ್ ನಮ್ಮ ಸಬ್ಸ್ಕ್ರೈಬರ್ಸ್ ಕಂಪ್ಲೇಂಟ್ ಮಾಡ್ತಿದ್ವಿ. ಟಾಮ್ ಆ್ಯಂಡ್ ಜೆರಿ ಅಂತ ಇದಕ್ಕೆ ಹೇಳಿದ್ವಿ. ಎಷ್ಟು ಚೆನ್ನಾಗಿ ಜಗಳ ಮಾಡ್ತಾರಲ್ಲ ರೀ, ನಮ್ಮ ಥರನೇ ಅಲ್ವಾ? ಅಂತೂ ಇಂತೂ ಒಂದು ಅರ್ಧ ಗಂಟೆ ವೇಟಿಂಗ್ ಆದಮೇಲೆ ಜಯಂತ್ ಅವರ ಸ್ಯಾಂಡ್ವಿಚ್ ಬಂದಿದೆ. ಹ್ಯೂಜ್ ಅಲ್ಲ? ತಿನ್ನಿ, ಟೇಸ್ಟ್ ಮಾಡಿ ಹೇಳಿ. ನಾನು ಒಂದು ತೊಗೊಂಡೆ ಇದರಲ್ಲಿ ಗ್ಯಾಪಲ್ಲಿ. ಹೆಂಗಿದೆ ಟೇಸ್ಟ್ ಮಾಡಿಬಿಟ್ಟು ನಿಮ್ಮ ಅಮೂಲ್ಯವಾದ ರಿವ್ಯೂವನ್ನು ಕೊಡಿ. ಅವ್ರು ಇವಾಗ ಹೇಳ್ತಾರೆ ನಾನು ತಿನ್ನೋಕ್ಕಾಗಲ್ಲ. ವಿಸ್ಡಮ್ ಟು ತೆಗ್ಸಿದೆ. ಸೊ ಅವ್ರದ್ದು ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಜಾಸ್ತಿ ಆಗ್ತಿದೆ ಈ ನಡುವೆ. ಅವ್ರಿಗೆ ಇವಾಗ ಬಾಯ್ ಓಪನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಇವಾಗ ಇದು ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮಜಾ ಇರೋದು ಇವಾಗ. ನೋಡಿ ಹೆಂಗೆ ತಿಂತಾರೆ ಅಂತ ನೋಡೋಣ. ಹೆಂಗಿದೆ? ಹೆಂಗಿದೆ? ಚೆನ್ನಾಗಿ. ಬಿಸಿನಾ? ಅನ್ನಕ್ಕಾಗ್ತಾಯಿಲ್ಲ. ದ ಬ್ಲೂ ಜಯಂತವ್ರಲ್ಲೆಲ್ಲೋ ಅಲ್ಲಿ ನಿಲ್ಸಿದ್ರು ಬೈಕು, ಇಲ್ಲಿ ತರಕ್ಕೆ ಹೋಗಿದ್ದಾರೆ ಈಗ. ವೆರ್ ಆರ್ ಯು? ಹಾಂ, ತುಂಬ ಟ್ರಾಫಿಕ್ ಅಂತ ಬೈಕಲ್ಲಿ ಬಂದಿದ್ದೀವಿ. ಅಡ್ವೆಂಚರ್ ಬೈಕ್ ಅಲ್ವಾ, ಅದಕ್ಕೆ ಅಡ್ವೆಂಚರ್ ಮಾಡ್ತಾ ಇದ್ದೆ. ಇದು ಹತ್ತೋದು ಅಡ್ವೆಂಚರು, ಮಿಕ್ಕಿದೇನು ಅಡ್ವೆಂಚರ್ ಅಲ್ಲ. ನಮ್ಮ ಹಿಂದ್ಗಡೆ ಒಂದು ಕಪ್ಪಲ್ ಇದ್ದಾರೆ, ನಾನು ತೋರ್ಸೋಕ್ಕಾಗಲ್ಲ, ಪ್ರೈವಸಿ ಬ್ರೀಚ್ ಮಾಡ್ದಂಗೆ ಆಗುತ್ತೆ. ಇನ್ಮೇಲೆ ನಾನು ನೀನು ಅಟೆಂಡ್ ಮಾಡಬೇಕಾಗಿರೋದು ಆ ಕಾಲೇಜ್ ಅಲ್ಲ, ಲೈಫ್ ಅನ್ನೋ ಕಾಲೇಜು, ಲವ್ ಅನ್ನೋ ಪರೀಕ್ಷೆ. ನಾವು ಮದುವೆ ಫಿಕ್ಸ್ ಆದಾಗ ಹಿಂಗೆ ಚೆನ್ನಾಗಿ ಬಟ್ಟೆ ಹಾಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ವಿ. ವಾವ್, ಲೆಟ್ಸ್ ಗೆಟ್ ಡ್ರೆಸ್ಡ್ ಅಪ್ ಅಂತ.
ದಟ್ ಅಪ್ಲೈಸ್ ಓನ್ಲಿ ಟು ಮೀ. ಸೊ ಯಾ ಆಮೇಲೆ ನಾನು ಅಷ್ಟು ಫೋಟೋ ತೆಗಿ ಇದು ಫೋಟೋ ತೆಗಿ ಅಂತೆಲ್ಲ ಅಂದ್ಕೊಂಡು ಚೆನ್ನಾಗೆಲ್ಲ ಮಾಡಿದ್ದೀನಿ. ಇವಾಗ ಮನೇಲಿ ಟೀ ಶರ್ಟು ಪ್ಯಾಂಟ್ ಹಾಕೊಂಬರೋ ಥರ ಇದೆ. ಅದೇ ಟೈಮಲ್ಲಿ ಬ್ರೇಕ್ ಕೊಡೋದಿದೆ. ಇವಾಗ ಬೆಳಿಗ್ಗೆ ಇವಾಗ ಸಂಜೆ ಬರ್ತಾ ಮಾಡ್ತೀನಿ. ಮೇಡಮ್ ತುಂಬ ಕೋಪ ಮಾಡ್ಕೊಂಡಿದ್ರು. ಈ ಸಿಟ್ಟೊಂದು ಬಿಟ್ರೆ ಮನಸ್ಸು ಬಂಗಾರ ಬುದ್ಧಿ. ಅದಕ್ಕೆ ತಪ್ಕೊಂಡು ಕೂತ್ಕೊಳ್ಳಿ ಅಂದ್ರೆ ದೂರ ನಾನು ಹಂಗೆಲ್ಲ ಮಾಡಲ್ಲ. ತಪ್ಕೊಂಡು ಕೂತ್ಕೊಳ್ಳೋದೆಲ್ಲ ನನ್ನ ಕೈಲಿ ಆಗಲ್ಲ. ಸೊ ಐ ವಾಸ್ ಲೈಕ್ ನೀವು ಥ್ಯಾಂಕ್ ಯು ಅಂತ. ಇದಾಗಿತ್ತು ನಮ್ಮ ರ್ಯಾಂಡಮ್ ಡೇಟ್ ಅಥವಾ ರ್ಯಾಂಡಮ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸತ್ಯ ಭಾವೆ ಕೋಪವೇ